ವೀಕ್ಷಕರೇ, ಆಡಳಿತ ಪಕ್ಷದ ಆ ನಡೆಯ ಮರ್ಮವೇನು, ಪ್ರತಿಪಕ್ಷ ಕೊಟ್ಟ ಕೌಂಟರ್ನ ಅರ್ಥವೇನು, ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು, ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆ ಎಳೆಯಾಗಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯದಲ್ಲಿ SIR ಅಂದ್ರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಖಾಡದಲ್ಲಿ ಈಗ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಸದ್ದು ಮಾಡ್ತಾ ಇದೆ. ಅಲ್ಲದೆ ರಾಜಕೀಯ ಕೆಸರದ ಚಾಟಕ್ಕೂ ಕೂಡ ಇದು ಕಾರಣವಾಗಿದೆ. ರಾಜ್ಯ ಸರ್ಕಾರ ಅಕ್ರಮ ಬಾಂಗ್ಲಾದೇಶಿಗರಿಗೆ ಮತದಾನದ ಹಕ್ಕನ್ನ ಕೊಡೋದಕ್ಕೆ ಈ PRCಯನ್ನ ಕೊಡ್ತಾ ಇದೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಈ PRC ಅಂದ್ರೆ ಏನು, PRC ಪಡೆಯೋದಕ್ಕೆ ಅರ್ಹತೆ ಏನು, ಮಾನದಂಡ ಏನು, ನೋಡೋಣ ಎಳೆ ಎಳೆಯಾಗಿ. ರಾಜ್ಯ ಸರ್ಕಾರ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡಲು ಆದೇಶವನ್ನು ಹೊರಡಿಸಿದೆ. ಕರ್ನಾಟಕದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ವಿತರಣೆಯಲ್ಲಿ ಪಾರದರ್ಶಕತೆ ಹಾಗೂ ಏಕರೂಪದ ಕಾನೂನುಬದ್ಧ ವ್ಯವಸ್ಥೆಗಾಗಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರಕ್ಕಾಗಿ ಕಂದಾಯ ಇಲಾಖೆ ಇದೀಗ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಏನಿದು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ? PRCಗೆ ಬೇಕಾದ ಅರ್ಹತೆ ಏನು? ನೋಡಿ, ರಾಜ್ಯದಲ್ಲಿ ಒಂದೇ ಸದ್ದು, ಅದು ಏನಂದ್ರೆ PRC ಅಂದ್ರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ. ಸತತ ಕನಿಷ್ಠ 10 ವರ್ಷ ಕರ್ನಾಟಕದಲ್ಲಿ ವಾಸವಿದ್ದವರಿಗೆ ಮಾತ್ರ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡಲು ಸರ್ಕಾರ ಮುಂದಾಗಿದೆ. 7 ದಿನದ ಒಳಗೆ ಶಾಶ್ವತ ಪ್ರಮಾಣ ಪತ್ರವನ್ನು ನೀಡುವ ಪ್ರಕ್ರಿಯೆಯನ್ನು ಆರಂಭಿಸಲು ಸರ್ಕಾರ ಸೂಚಿಸಿದ್ದು, ಆಯಾ ಜಿಲ್ಲಾಧಿಕಾರಿಗಳಿಗೆ ಮೇಲ್ವಿಚಾರಣೆ ಮಾಡಲು ವಹಿಸಿದೆ. ಇನ್ನು ಇದು ಕೇವಲ ಆಡಳಿತಾತ್ಮಕ ಉದ್ದೇಶದ ಪುರಾವೆಯಾಗಿದ್ದು, ಉದ್ಯೋಗ ಅಥವಾ ಭೂ ಮಂಜೂರಾತಿಯ ಮೀಸಲಾತಿಗೆ ಅನ್ವಯಿಸುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ. ಏನಿದು PRC? ಕರ್ನಾಟಕ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ. ಕರ್ನಾಟಕ ಕಂದಾಯ ಇಲಾಖೆ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿದೆ. ತಾಲೂಕಿನ ಉಪ ತಹಶೀಲ್ದಾರ್ ಅಧಿಕೃತಗೊಂಡ ಅಧಿಕಾರಿಗಳಿಂದ ಪಡೆಯಬಹುದು. ಶಿಕ್ಷಣ, ಉದ್ಯೋಗ, ಕಲ್ಯಾಣ ಯೋಜನೆಗಳಿಗೆ ಈ ಪತ್ರ ಉಪಯೋಗವಾಗುತ್ತದೆ. ನಕಲಿ ದಾಖಲೆಗೆ ಕ್ರಿಮಿನಲ್ ಮೊಕದ್ದಮೆ ಹೂಡಬಹುದಾಗಿದೆ. PRC ಪಡೆಯಲು ಅರ್ಹತೆ ಏನು? ನೋಡಿ, ಅರ್ಜಿದಾರರು ಕರ್ನಾಟಕ ರಾಜ್ಯದಲ್ಲಿ ಜನಿಸಿರಬೇಕು. ತಂದೆ ಅಥವಾ ತಾಯಿ 10 ವರ್ಷಗಳ ಕಾಲ ರಾಜ್ಯದಲ್ಲಿ ವಾಸ ಮಾಡಿರಬೇಕು. ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಗಳಲ್ಲಿ 10 ವರ್ಷ ಶಿಕ್ಷಣವನ್ನು ಪಡೆದಿರಬೇಕು. ಪತಿ ಅಥವಾ ಪತ್ನಿ ಕರ್ನಾಟಕದ ಶಾಶ್ವತ ನಿವಾಸಿಯಾಗಿರಬೇಕು. ವಸತಿ ಅಥವಾ ಸ್ಥಿರಾಸ್ತಿ ಮಾಲೀಕತ್ವ ವಾರಸುದಾರನಾಗಿರಬೇಕು. ಯಾವ ದಾಖಲೆಗಳು ಬೇಕು? ಇನ್ನು ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಪಡೆಯಲು ಯಾವೆಲ್ಲ ದಾಖಲೆಗಳು ಬೇಕು ಎನ್ನುವುದನ್ನು ನೋಡೋದಾದರೆ, ಮತದಾರರ ಪಟ್ಟಿ, ಆಧಾರ್, ಪಡಿತರ ಚೀಟಿ, ಕಂದಾಯ ದಾಖಲೆಗಳು ಅಥವಾ ಇತರೆ ಸರ್ಕಾರಿ ದಾಖಲೆಗಳಲ್ಲಿ ಅರ್ಜಿದಾರರು ಅಥವಾ ಅವರ ಪೋಷಕರ ಹೆಸರು ಸಾಮಾನ್ಯ ನಿವಾಸಿಯಾಗಿ ದಾಖಲಾಗಿರಬೇಕು. ಇನ್ನು ಅರ್ಜಿದಾರರು ಕರ್ನಾಟಕದಲ್ಲಿ ವಾಸಿಸುವಂತಹ ವ್ಯಕ್ತಿಯನ್ನ ವಿವಾಹವಾಗಿದ್ದು ರಾಜ್ಯದಲ್ಲಿ ವಾಸವಾಗಿದ್ದರೆ ಸಂಬಂಧಪಟ್ಟ ದಾಖಲೆಯನ್ನು ನೀಡಬೇಕು. ಸಹಾಯ ಸೌಲಭ್ಯ ಕೌಂಟರ್ ಸ್ಥಾಪನೆ. ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಪ್ರತಿಯೊಂದು ನಗರ ಸ್ಥಳೀಯ ಸಂಸ್ಥೆಯ ವಾರ್ಡ್ ಕಚೇರಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೌಂಟರ್ಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಅಟಲ್ ಜನಸ್ನೇಹಿ ಕೇಂದ್ರ, ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1, CSCಗಳು ಮತ್ತು ಇತರೆ ಅಧಿಕೃತ ಕೇಂದ್ರಗಳು ಅರ್ಜಿಗಳ ಪ್ರಕ್ರಿಯೆ ನಡೆಯಲಿದೆ. ಆನ್ಲೈನ್ ಅರ್ಜಿಗೆ ಅವಕಾಶ. ಅರ್ಹ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್, ಅಟಲ್ ಜನಸ್ನೇಹಿ ಕೇಂದ್ರ ಪೋರ್ಟಲ್ ಅಥವಾ ಸರ್ಕಾರ ಕೆಲಕಾಲಕ್ಕೆ ಅಧಿಸೂಚಿಸುವಂತಹ ಇತರೆ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರಕ್ಕೆ ವಿರೋಧ ಪಕ್ಷಗಳ ಕಿಡಿ. ನೋಡಿ, ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮತದಾರರ ತೀವ್ರ ಪರಿಷ್ಕರಣೆಯ 2ನೇ ಹಂತ ಅರ್ಧ ಸಮಯವನ್ನು ಕ್ರಮಿಸಿದೆ. ಮೊದಲು BLOಗಳು ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನು ನಡೆಸದೇ ಇರುವುದನ್ನ ಅಕ್ರಮ ಅಂತ ಆರೋಪಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರಕ್ಕಿಳಿದ ವಿರೋಧ ಪಕ್ಷಗಳು ಕಣ್ಣು ಈಗ ಶಾಶ್ವತ ನಿವಾಸಿ ಪ್ರಮಾಣ ಪತ್ರದ ಮೇಲೆ ಬಿದ್ದಿದೆ. ನೋಡಿ, ಗುಂಪಾಗಿ ಮಸೀದಿಗಳಲ್ಲಿ ಸರ್ವೆ ಮಾಡಿಸಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಪ್ರಜೆಗಳನ್ನು ಅಕ್ರಮವಾಗಿ ವೋಟರ್ ಲಿಸ್ಟ್ಗೆ ಸೇರಿಸಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಸೂಚನೆ ಬಳಿಕ BLOಗಳು ಈಗ ಮನೆ ಮನೆಗೆ ಹೋಗ್ತಾ ಇದ್ದು, ಆ ವಿಚಾರ ತಣ್ಣಗಾದ ಬೆನ್ನಲ್ಲೇ ಈಗ PRC ಫೈಟ್ ಜೋರಾಗಿದೆ. ಅಕ್ರಮ ಬಾಂಗ್ಲಾದೇಶಿಯರು ಮತ್ತು
ಪಾಕಿಸ್ತಾನಿಯರಿಗೆ ರಾಜ್ಯ ಸರ್ಕಾರ ಕರ್ನಾಟಕದ ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರವನ್ನು ನೀಡ್ತಾ ಇದೆ ಅನ್ನೋದು ಬಿಜೆಪಿಯ ಆರೋಪ. ಹೀಗಾಗಿ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿ ಪಿಆರ್ಸಿ ನೀಡುವುದನ್ನ ತಡೆಯುತ್ತೇವೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಅಯೋಗ್ಯತೆ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನುಸುಳುಕೋರರಿಗೂ ಕೂಡ ಇವತ್ತು ಸರ್ಟಿಫಿಕೇಟ್ ಕೊಡೋದು ಕೊಟ್ಟಿದ್ದಾರೆ. ಇದಕ್ಕೆ ಅವಕಾಶನ ಕೊಡಬಾರದು ಅಂತೇಳಿ ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡೋರಿದ್ದೇವೆ. ಕರ್ನಾಟಕದಲ್ಲಿ ಇರುವಂತ 20-30 ಲಕ್ಷ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು ಅವರು ಎನ್ರೋಲ್ ಆಗಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವರಿಗೆ ಅವ್ರು ಎನ್ರೋಲ್ ಆಗಬೇಕು. ಅವ್ರ ಮತದಾರ ಪಟ್ಟಿಯಲ್ಲಿ ಸೇರ್ಕೊಂಡ್ರೆ ಪಕ್ಕಾ ಓಟ್ ಅವ್ರಿಗೆ, ಕಾಂಗ್ರೆಸ್ಗೆ ಪಕ್ಕಾ ಓಟ್. ಅದಕ್ಕೆ ಅವರೊಂದು ಪಕ್ಕಾ ಸ್ಕೀಮನ್ನು ಮಾಡಿದ್ರು. ಶಾಶ್ವತವಾಗಿ ಕೊಡ್ತಾರಂತೆ. ಶಾಶ್ವತ ಅಂದರೆ ಏನು? ಬಾಂಗ್ಲಾದೇಶದವ್ರಿಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಮಾಡ್ತಾ ಇರುವಂಥ ಸ್ಕೀಮ್ ಇದು. ಕೂಡಲೇ ಇದನ್ನು ವಾಪಸ್ ತೆಗಿಬೇಕು. ನಿಮ್ಗೆ ಅಧಿಕಾರನೇ ಇಲ್ಲ. ಸಂವಿಧಾನದ ಆರ್ಟಿಕಲ್ ಪ್ರಕಾರ ನಿಮಗೆ ಅಧಿಕಾರ ಇಲ್ಲ. ಮತದಾರರಿಗೆ ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರ ನೀಡುವುದನ್ನು ವಿರೋಧ ಮಾಡುತ್ತಿರುವಂತಹ ಬಿಜೆಪಿಗೆ ಆಡಳಿತ ಪಕ್ಷ ಟಾಂಗ್ ನೀಡಿದೆ. ಪ್ರಮಾಣ ಪತ್ರವನ್ನ ಕಾಂಗ್ರೆಸ್ ಪಕ್ಷ ನೀಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ ಇದೇನು ಹೊಸದಲ್ಲ ಅಂತ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಈಗ ಯಾರು ಸರ್ಕಾರಿ ಅಧಿಕಾರಿಗಳೇ ಕೊಡ್ತಾ ಇರೋದಲ್ಲ ಇವರೇ. ಈಗ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಯಾರನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಇರಬೇಕು. ಈಗ ಸರ್ಕಾರಿ ಅಧಿಕಾರಿಗಳು ಕೊಡ್ಲಿಕ್ಕಾಗೋದಿಲ್ಲ ಅಂದರೆ ಏನು? ಈಗ ಒಂದು ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಯಾರು ನಾಗರಿಕರಿದ್ದಾರೆ, ಯಾರು ಅರ್ಹರಿದ್ದಾರೆ, ಅವರಿಗೆ ನಾವು ಮತದಾರರ ಪಟ್ಟಿನಲ್ಲಿ ಸೇರಿಸಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಹಿಂದೆ ಯಾವುದೇ ಕಾಸ್ಟ್ ಸರ್ಟಿಫಿಕೇಟನ್ನು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇರಲಿಲ್ಲ, ರಾಜ್ಯ ಸರ್ಕಾರನೇ ಕೊಡ್ತಾ ಇದೆ. ಇಲ್ಲಿವರೆಗೂ ಯಾವ ಸರ್ಟಿಫಿಕೇಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ? ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾಗಲಿ ಮತ್ತೇನೋ ರೆಸಿಡೆನ್ಸಿ ಸರ್ಟಿಫಿಕೇಟ್ನ ನಾವು ಈಗ ಲೆಜಿಟಿಮೇಟ್ ಆಗಿ ಅವರಿಗೆ ವೆರಿಫೈ ಮಾಡಿಕೊಂಡು ಅವ್ರಿಗೆ ಆಧಾರ್ ಕಾರ್ಡ್ ಇದೆ ಅಥವಾ ಇನ್ನೊಂದು ಕಾರ್ಡ್ ಇದೆ, ಅದನ್ನೆಲ್ಲ ವೆರಿಫೈ ಮಾಡಿ ಅವರಿಗೊಂದು ಪರ್ಮನೆಂಟ್ ಆಗಿ ರೆಸಿಡೆನ್ಸಲ್ಲಿ ಇವರಿದ್ದಾರೆ ಅಂತ ಹೇಳಿ ಕೊಡ್ತೇವೆ. ಎಸ್ಐಆರ್ ಚಾಟಿಗೆ ಪಿಆರ್ಸಿ ಅಸ್ತ್ರ ನೋಡಿ. ಎಸ್ಐಆರ್ ಮೂಲಕ ಅನರ್ಹ ಮತದಾರರಿಗೆ ಗೇಟ್ ಪಾಸ್ ನೀಡೋಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಇದು ಕಾಂಗ್ರೆಸ್ ಮತ ಬ್ಯಾಂಕ್ಗೆ ಪೆಟ್ಟು ಬೀಳೋ ಆತಂಕ ಅಂತ ವಿಪಕ್ಷಗಳು ಆರೋಪ ಮಾಡ್ತಾನೆ ಇದ್ದಾವೆ. ಚುನಾವಣಾ ಆಯೋಗ ಕೇಳಿರುವಂತಹ 11 ದಾಖಲೆಗಳಲ್ಲಿ ಶಾಶ್ವತ ಪ್ರಮಾಣ ಪತ್ರವೂ ಕೂಡ ಎಸ್ಐಆರ್ಗೆ ಸ್ವೀಕೃತವಾಗಿತ್ತು. ಪಿಆರ್ಸಿ ನೀಡಿ ಅನರ್ಹರನ್ನು ಕೂಡ ವ್ಯಾಪ್ತಿಗೆ ತರಲು ಯತ್ನ ಮಾಡ್ತಾ ಇದೆ ಎಂಬುದು ಆರೋಪವಾಗಿದೆ ನೋಡಿ. ಸದ್ಯ ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರದ ರಾಜಕೀಯ ಕೆಸರೆರಚಾಟ ಜೋರಾಗಿದ್ದು ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆಯನ್ನು ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಇದ್ದಾರೆ. ವೀರೇಂದ್ರ ಉಪ್ಪುಂದ, ಆಲ್ರೆಡಿ ಈಗ ಇಲ್ಲಿನ ರೆಸಿಡೆಂಟ್ ಅಂತ ಪ್ರೂವ್ ಮಾಡೋಕ್ಕೆ ಬೇಕಾದಷ್ಟು ದಾಖಲೆಗಳಿದ್ವು. ಈ PRCಯ ಅಗತ್ಯ ಇತ್ತ? ರಾಜ್ಯ ಸರ್ಕಾರ ಯಾಕೆ ಈ PRCಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ? ಏನು ಇದರ ಮರ್ಮ? ಬಹುಶಃ ಶ್ರೀಲಕ್ಷ್ಮಿ, ಇದು ವಿವಾದದ ಕೇಂದ್ರ ಬಿಂದು ಆಗ್ಲಿಕ್ಕೆ ಅದೇ ಕಾರಣ. ಯಾಕಂದರೆ ಆಲ್ರೆಡಿ ನಿವಾಸಿ ದೃಢೀಕರಣ ಪತ್ರ ಅಂತ ಒಂದು ಕೊಡ್ತಾಯಿದ್ರು, ಕಂದಾಯ ಇಲಾಖೆಯೇ ಕೊಡ್ತಾ ಇದ್ದದ್ದು. ಈಗ ಜೂನ್ ಮಾಸದ ಅಂತ್ಯದಲ್ಲಿ ಕಂದಾಯ ಇಲಾಖೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿ ಈ ಶಾಶ್ವತ ನಿವಾಸಿ ಪತ್ರವನ್ನು, ದೃಢೀಕರಣ ಪತ್ರವನ್ನು ಕೊಡ್ತಾ ಇದೆ. PRC ಅನ್ನುವಂಥದ್ದು ಕೊಡ್ತಾ ಇದೆ. ಅವ್ರು ಹೇಳ್ತಾ ಇರೋದು SIR ಆಗ್ತಾ ಇದೆ, ಅದರಲ್ಲಿ 13 ದಾಖಲೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ತಾವು ಮತದಾನದ ಹಕ್ಕನ್ನು ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೆ ಕೊಡ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರದ ಸ್ಪಷ್ಟನೆ. ಆದರೆ ನೀವು ಅದಕ್ಕೋಸ್ಕರ ಏನಾದರೂ ಹೊಸ ಕಾಯ್ದೆ ತಂದಿದ್ದಾರಾ? ಇಲ್ಲ. ಯಾವುದೇ ಹೊಸ ವಿಧೇಯಕ ತಂದು ಇದನ್ನು ಏನೋ ಒಂದು ಕಾನೂನನ್ನ ಮಾಡಿ ಕೊಡ್ತಾ ಇರುವಂಥದ್ದಲ್ಲ ಶ್ರೀಲಕ್ಷ್ಮಿ. ಹಾಗಾದರೆ ಯಾವ ಆಧಾರದಲ್ಲಿ ನೀವು ಕೊಡ್ತಾ ಇದ್ದೀರಿ ಅಂದರೆ ಅವ್ರು ಹೇಳೋದು ಸಂವಿಧಾನದ ಆರ್ಟಿಕಲ್ 162, ಸಂವಿಧಾನದ 162ನೇ ವಿಧಿಯ ಅಡಿಯಲ್ಲಿ ಏನು ರಾಜ್ಯ ಸರ್ಕಾರಕ್ಕೆ, ಕಂದಾಯ ಇಲಾಖೆಗೆ ಒಂದು ಎಕ್ಸಿಕ್ಯೂಟಿವ್ ಪವರ್ ಇದೆಯಲ್ಲ, ಅಂದರೆ ಒಂದು ಗವರ್ನೆನ್ಸ್ ಪವರ್, ಆಡಳಿತಾತ್ಮಕವಾದ ಅಧಿಕಾರ ಇದೆಯಲ್ಲ, ಅದರಡಿಯಲ್ಲೇ ಕೊಡ್ತಾ ಇದ್ದೀವಿ ಅಂತೇಳಿ. ಅದರಡಿಯಲ್ಲಿ ಈಗಾಗಲೇ ನೀವು ನಿವಾಸಿ ದೃಢೀಕರಣ ಪತ್ರ ಕೊಡ್ತಾ ಇದ್ರಲ್ಲ, ಈಗ ಶಾಶ್ವತ ನಿವಾಸಿ ದೃಢೀಕರಣ ಪತ್ರ ಅಂತ ಯಾಕೆ ಕೊಡ್ತಾ ಇದ್ದೀರಿ ಅನ್ನೋದು ಈಗ ವಿರೋಧ ಪಕ್ಷಗಳು ಕೇಳ್ತಾ ಇರೋ ಪ್ರಶ್ನೆ. ಅವ್ರು ಹೇಳ್ತಾ ಇರೋದು ಪೌರತ್ವ ಅನ್ನೋದಕ್ಕೆ ಇದು ಕನೆಕ್ಟ್ ಆಗುತ್ತೆ. ಸಿಟಿಜನ್ಶಿಪ್ ಅನ್ನೋದು ಈಗ SIR ಕೂಡ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, SIR ವಿಚಾರವಾಗಿಯೇ ಈಗ ಸುಪ್ರೀಂ ಕೋರ್ಟ್ ಬಹಳ ಸೂಕ್ಷ್ಮವಾದ ವಿಚಾರ ಸುಪ್ರೀಂ ಕೋರ್ಟ್ ಹೇಳಿದ್ದದ್ದು. ಯಾಕಂದರೆ ಇದನ್ನು ಪೌರತ್ವ ಅಂತಲೇ ಪರಿಗಣಿಸಬಹುದಾ ಅನ್ನುವ ಪ್ರಶ್ನೆ ಬಂದಾಗಲೂ ಕೂಡ ಇಲ್ಲ ಅಂತ ಹೇಳಲಿಲ್ಲ ಸುಪ್ರೀಂ ಕೋರ್ಟ್.
ಮೊನ್ನೆ ನೋಡಿ ನೀವು ಪಾಸ್ಪೋರ್ಟನ್ನು ನಾವು ಪೌರತ್ವ ಸಿಟಿಜನ್ಶಿಪ್ ಕಾರ್ಡಲ್ಲಿ ನಾವು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದರೆ ಇದರ ವಿಚಾರವಾಗಿ ಹಾಗೆ ಹೇಳಿಲ್ಲ, ಯಾವುದೋ SIR ವಿಚಾರವಾಗಿ. ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಶಾಶ್ವತ ನಿವಾಸಿ ಪತ್ರ ಏನು ಕೊಡ್ಲಿಕ್ಕೆ ಹೊರಟಿದ್ದಾರೆ, PRC ಏನು ಇವ್ರು ಕೊಡ್ಲಿಕ್ಕೆ ಹೊರಟಿದ್ದಾರೆ, ಆ ಪ್ರಮಾಣ ಪತ್ರ ಪೌರತ್ವ ಕನೆಕ್ಟ್ ಆಗ್ತಾ ಇದೆ ಅನ್ನೋದೇ ಶೋಭಾ ಕರಂದ್ಲಾಜೆ ಅವರು ಮೊನ್ನೆ ಸುದ್ದಿಗೋಷ್ಠಿ ಮಾಡಿದ್ದು, ವಿಜೇಂದ್ರ, ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ ಅವರೆಲ್ಲ ಹೇಳ್ತಿರೋದು ಆ ಕಾರಣಕ್ಕಾಗಿ. ಅಂದರೆ ನೇರವಾಗಿ ಇದು ಸಿಟಿಜನ್ಶಿಪ್ಪಿಗೆ ನೀವು ಕನೆಕ್ಷನ್ ಕೊಟ್ಬಿಟ್ರೆ ಹೇಗೆ ಅಂತೇಳಿ ಇವ್ರು ಹೇಳ್ತಾ ಇರೋದು. ಒಂದು ಕರ್ನಾಟಕ ಸರ್ಕಾರದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕರ್ನಾಟಕದ ನಿವಾಸಿ ಅಂತೇಳಿ ನಾವು ಕೊಡ್ತಾ ಇದ್ದೀವಿ ಪತ್ರ ಅಂತಲೇ. ಕರ್ನಾಟಕ ಎಲ್ಲಿದೆ? ಕರ್ನಾಟಕ ಭಾರತದಲ್ಲಿದೆ. ಭಾರತದ ಪೌರತ್ವಕ್ಕೆ ಇದು ಕನೆಕ್ಷನ್ ಆಗುತ್ತಲ್ಲ, ಆ ಕಾರಣಕ್ಕಾಗಿ ಇದು ವಿವಾದದ ಕೇಂದ್ರ ಬಿಂದು ಆಗಿರೋದು. ಅದೇ ಕಾರಣಕ್ಕಾಗಿ ಇದನ್ನು ಸೂಕ್ಷ್ಮವಾಗಿ ನೋಡಬೇಕಾಗಿರುವಂಥದ್ದು ಅಂತೇಳಿ. ಬಹುಶಃ ಈಗ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿ ನೋಡುತ್ತೆ, ಅವ್ರು ಇನ್ನೂ ಕೂಡ ಅಂದರೆ ಇನ್ನೂ BJPಯ ನಾಯಕರು ಏನು ಹೇಳ್ತಿದ್ದಾರೆ, ನಾವು ತಗೊಂಡು ಹೋಗ್ತೀವಿ, ಕೋರ್ಟಿಗೆ ಹೋಗ್ತೀವಿ, ಕೇಂದ್ರ ಸರ್ಕಾರಕ್ಕೆ ದೂರು ಕೊಡ್ತೀವಿ, ಇನ್ನೂ ಅದು ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇಲ್ಲಾಗಲೇ ಪತ್ರಗಳು ಆಲ್ರೆಡಿ ವಿತರಣೆ ಆಗ್ತಾ ಇದೆ. ಇನ್ನು ಯಾವಾಗ ಇವ್ರು ಮಾಡೋದು ಅನ್ನೋ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಇಂಥ ಸೂಕ್ಷ್ಮ ಸಂಗತಿಗಳ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಶ್ರೀಲಕ್ಷ್ಮಿ. ವೀರೇಂದ್ರ, ಇನ್ನು ಈ 370 ಆರ್ಟಿಕಲ್ 370 ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರಾಜ್ಯಗಳದ್ದೇ ಆದಂತಹ ಒಂದು ಐಡೆಂಟಿಟಿ ಸಿಟಿಸನ್ಶಿಪ್ ವಿಚಾರದಲ್ಲಿ ಇಲ್ಲ. ಅಂದರೆ ಭಾರತೀಯ ಪ್ರಜೆ ಅಂತ ನಾವು ಎಲ್ಲರೂ ಹೇಳ್ಕೊಳ್ತೀವಿ ಹೊರತು ಕರ್ನಾಟಕದ ಪ್ರಜೆ, ತಮಿಳುನಾಡು ಪ್ರಜೆ ಅಥವಾ ಮಹಾರಾಷ್ಟ್ರದ ಪ್ರಜೆ ಹೀಗಂತ ಒಂದು ಸಪ್ರೇಟ್ ಆದಂಥ ಇಲ್ಲ. ಫೆಡರಲ್ ಸಿಸ್ಟಮಲ್ಲಿ ಇದುವರೆಗೂ ಅಂತೂ ನಾನಂತೂ ಕೇಳಿಲ್ಲ, ಆ ಥರ ಎಲ್ಲೂ ಇಲ್ಲ. ಸೊ ಇದು ಫೆಡರಲ್ ಸಿಸ್ಟಮ್ಗೆ ಪೂರಕವಾಗಿ ಇದೆ ಅಂತ ಅನ್ಸುತ್ತಾ? ಒಂದು. ಎರಡನೇದು, ಈ ವಿರೋಧ ಪಕ್ಷದ ವಿರೋಧ ಮತ್ತು ಆಡಳಿತ ಪಕ್ಷದ ಈ ಒಂದು ನಡೆ ಇದೆಯಲ್ಲ, ಇದರ ರಾಜಕೀಯ ಮರ್ಮ ಏನು? ನೋಡಿ, ನೀವು ಮೊದಲನೇದು ಏನು ಕೇಳಿದ್ರಲ್ಲ, ಒಕ್ಕೂಟ ವ್ಯವಸ್ಥೆ, ಅದೇ ಕಾರಣಕ್ಕಾಗಿ ಇದು ಬಹಳ ಇಂಪಾರ್ಟೆಂಟ್. ಶ್ರೀಲಕ್ಷ್ಮಿ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಯಾಕಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆ ಅದರಲ್ಲೂ ಕೂಡ ಯಾವಾಗ ಭಾರತದ ಪೌರತ್ವ ಇದಕ್ಕೆ ಕನೆಕ್ಟ್ ಆಗುತ್ತೆ ಅನ್ನುವಂಥ ವಿಚಾರ ಬಂದಾಗ ನಿಜವಾಗಿಯೂ ಒಕ್ಕೂಟ ವ್ಯವಸ್ಥೆಯನ್ನು ಗೌರವಿಸೋದೇ ಆಗಿದ್ದರೆ ಕೇಂದ್ರ ಸರ್ಕಾರ ಆದರೂ ಕೇಳಬೇಕಿತ್ತು, ಇಲ್ಲ ಇವರಾದರೂ ಹೇಳಬೇಕಾಗಿತ್ತು. ಪರಸ್ಪರ ಇದರಲ್ಲೊಂದು ಸಮನ್ವಯತೆ ಇರಬೇಕಾಗಿತ್ತು, ಒಂದು ಕೋಆರ್ಡಿನೇಷನ್ ಆಗಬೇಕಾಗಿತ್ತು. ಬಟ್ ಅದು ಆಗಿಯೇ ಇಲ್ಲ. ಇಲ್ಲೇನಾಗ್ತಾ ಇದೆ, ರಾಜಕೀಯದ ಮೇಲಾಟವೇ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಈಗ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದ ಕ್ಲಾರಿಫಿಕೇಷನ್ಸ್ ಇದೆ, ಅವರು ಸ್ಪಷ್ಟೀಕರಣಗಳನ್ನ ಕೊಡ್ತಿದ್ದಾರೆ. ನಮಗೆ ಅಧಿಕಾರ ಇದೆ ಅಂತಾರೆ. ಅಧಿಕಾರ ಇದೆ ಅನ್ನುವ ಒಂದೇ ಕಾರಣಕ್ಕಾಗಿ ಈಗ BJP ಅವರು ಏನು ಹೇಳ್ತಿರೋದು, ನೀವು ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆಲ್ಲ ಕೊಡ್ತಾ ಇದ್ದೀರಿ, ಶಾಶ್ವತ ನಿವಾಸಿ ದೃಢೀಕರಣ ಪತ್ರ ಕೊಡ್ತಾ ಇದ್ದೀರಿ ಅಂತಲೇ ಅವ್ರ ಆರೋಪ. ಅಷ್ಟೇನು ಅವ್ರ ಆರೋಪ? ನೀವು ಕೊಡಬೇಕಿದ್ರೆ ಯಾವ ದಾಖಲೆಯನ್ನು ಪರಿಶೀಲನೆ ಮಾಡಿ ಕೊಡ್ತಾ ಇದ್ದೀರಿ? ಆಧಾರ್ ಪರಿಶೀಲನೆ ಮಾಡಿ ಕೊಡ್ತಾ ಇದ್ದೀರಿ, ಅಥವಾ ಅದು ಇಲ್ಲ ಅಂದರೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕೇಳ್ಬಿಟ್ಟು ಅವ್ರು ಇಲ್ಲಿದ್ರು ಅಂತ ಹೇಳಿದ್ರೆ ಕೊಟ್ಬಿಡ್ತಾ ಇದ್ದೀರಿ ಅಂತಲೇ ಅವ್ರು ರಾಜಕೀಯ ಆರೋಪ ಮಾಡ್ತಾ ಇದ್ದಾರೆ. ಸೊ ಹೀಗಿರುವಾಗ ಅವರು ಮತ್ತಷ್ಟು ಕ್ಲಾರಿಟಿ ಕೊಡಬೇಕಾಗಿತ್ತು. ಇಲ್ಲ, ನಾವು ಆ ರೀತಿ ಅಕ್ರಮ ಬಾಂಗ್ಲಾ ನುಸುಳುಕೋರಿಗೆ ಕೊಡ್ತಾ ಇಲ್ಲ, ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ, ಹಾಗೆ ಕೊಡ್ತಾ ಇಲ್ಲ, ಅದನ್ನು ಹೇಳಬೇಕಲ್ವಾ? ಅದೇ ಕಾರಣಕ್ಕಾಗಿ ಒಕ್ಕೂಟ ವ್ಯವಸ್ಥೆಯ ಮೇಲೆ ಇವರು ನಿಜಕ್ಕೂ ಗೌರವ ಇರುವವರೇ ಆದರೆ ಪದೇ ಯಾವಾಗೆಲ್ಲ ಕೇಂದ್ರದಿಂದ ಅನುದಾನ ಬರ್ತಾ ಇಲ್ಲ ಅಂದಾಗ ಒಕ್ಕೂಟ ವ್ಯವಸ್ಥೆಯ ಪ್ರಶ್ನೆ ಎತ್ತಾರಲ್ಲ, ಅದರ ಬಗ್ಗೆ ನಿಜವಾಗಿ ಗೌರವ ಇರೋದಾದರೆ ಹೌದಪ್ಪ, ಭಾರತದ ವಿಚಾರ, ನಮ್ಮ ದೇಶದ ವಿಚಾರ ಅಂತ ಬಂದಾಗ ನಾವು ಅದಕ್ಕೇನು ಯಾವುದೇ ರೀತಿಯ ಭಂಗ ಉಂಟು ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಬಹುಶಃ ರಾಜ್ಯ ಸರ್ಕಾರ ಕೊಡ್ಬೋದು. ಯಾಕಂದರೆ ಇದು ರಾಜಕೀಯವಾಗಿ ಈಗಾಗಲೇ ಭಾಳಷ್ಟು ಮುನ್ನೆಲೆಗೆ ಬಂದಿದೆ. ಶ್ರೀಲಕ್ಷ್ಮಿ, ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ವೀರೇಂದ್ರ. ಇನ್ನು ರಾಜ್ಯದಲ್ಲಿ ಮತ್ತೊಂದು ಬೈ ಎಲೆಕ್ಷನ್ ಬರ್ತಾ ಇದೆ. ಈ ಮತ್ತೊಂದು ಬೈ ಎಲೆಕ್ಷನ್ ಹೊಸ್ತಿಲಲ್ಲೇ ಹಿರಿಯೂರು ಮತ್ತು ಧಾರವಾಡ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಗಳು ಇನ್ನು ತೆರವಾಗಿ ಬೈ ಎಲೆಕ್ಷನ್ ಬಂದಿದೆ. ಈ ಕ್ಷೇತ್ರಗಳಿಗೆ ಶೀಘ್ರವೇ ಉಪಚುನಾವಣೆ. ಆದರೆ ಈ ಎರಡೂ ಕ್ಷೇತ್ರಗಳಲ್ಲಿ ಹಿರಿಯೂರು ಈಗ ರಾಜ್ಯ ರಾಜಕಾರಣದ ಗಮನ ಸೆಳೆದಿದೆ. ಇಲ್ಲಿ ಕಿಂಗ್ಗಿಂತ ಕಿಂಗ್ ಮೇಕರ್ ಆಗಕ್ಕೆ ಪೈಪೋಟಿ ಜಾಸ್ತಿ ಆಗಿದೆ. ಹಿರಿಯೂರು ಬೈ ಎಲೆಕ್ಷನ್, ಯಾರಿಗೆ ಟಿಕೆಟ್? ಅಭ್ಯರ್ಥಿ ಅಲ್ಲ, ಉಸ್ತುವಾರಿಗೂ ಭಾರಿ ಪೈಪೋಟಿ. ಕರ್ನಾಟಕದ ರಾಜಕೀಯ ಅಖಾಡದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಗೆ ವೇದಿಕೆ ಸಜ್ಜಾಗಿದೆ. ಹಿರಿಯೂರು ಮತ್ತು ಧಾರವಾಡ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಗಳು ತೆರವಾಗಿದ್ದು, ಈ ಕ್ಷೇತ್ರಗಳಿಗೆ ಶೀಘ್ರವೇ ಉಪಚುನಾವಣೆ ನಡೆಯಲಿದೆ. ಹಿರಿಯೂರು ಕ್ಷೇತ್ರ ದೀರ್ಘಕಾಲ ಪ್ರತಿನಿಧಿಸಿದ್ದ ಹಿರಿಯ ನಾಯಕ ಹಾಗೂ ಸಚಿವರಾಗಿದ್ದ ಡಿ ಸುಧಾಕರ್ ಅಕಾಲಿಕ ನಿಧನದಿಂದಾಗಿ ಸ್ಥಾನ ತೆರವಾಗಿದೆ. ದಶಕಗಳ ಕಾಲ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಸುಧಾಕರ್ ಅವರ ಅಗಲಿಕೆ ಕಾಂಗ್ರೆಸ್ ಪಾಲಿಗೆ ದೊಡ್ಡ ನಷ್ಟವಾಗಿದ್ದು, ಆ ಸ್ಥಾನವನ್ನು ಉಳಿಸಿಕೊಳ್ಳುವುದು ಆಡಳಿತಾರೂಢ ಪಕ್ಷಕ್ಕೆ ಸವಾಲಾಗಿದೆ. ಆದ್ದರಿಂದ ಈ ಹಿರಿಯೂರು ಗೆಲ್ಲಲು ಕಾಂಗ್ರೆಸ್ ಗೆಲುವಿನ ರಣತಂತ್ರ ಹೆಣಿತಾ ಇದೆ.
ಸತೀಶ್ ಸುರೇಶ್ ಪರಂ ನಡುವೆ ಕ್ರೆಡಿಟ್ ವಾರ್. ಇನ್ನು ಶಾಸಕರು ತೆರವಾಗಿರುವ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಕೂಡ ಹೆಚ್ಚಾಗುತ್ತಲೇ ಇದ್ದಾರೆ. ಡಿ ಸುಧಾಕರ್ ಪುತ್ರ ಸುಹಾಸ್ ಈಗಾಗಲೇ ಅಖಾಡಕ್ಕಿಳಿದಿದ್ದು ಟಿಕೆಟ್ಗಾಗಿ ಹಲವು ನಾಯಕರಿಗೆ ಮನವಿ ಮಾಡುತ್ತಿದ್ದಾರೆ. ಇನ್ನು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ಕೆಆರ್ ಪುರಂ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ಪೂರ್ಣಿಮಾ ಅವರನ್ನ ಡಿಕೆ ಶಿವಕುಮಾರ್ ಪಕ್ಷಕ್ಕೆ ಸೇರಿಸಿಕೊಂಡಿದ್ರು. ಈಗ ಬೈರತಿ ಬಸವರಾಜ್ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರುವಂತ ಲಕ್ಷಣಗಳು ಕಾಣ್ತಿವೆ. ಹೀಗಾಗಿ ಪೂರ್ಣಿಮಾ ಹಿರಿಯೂರು ಟಿಕೆಟ್ ನೀಡುವಂತೆ ಪಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಪಕ್ಷದಲ್ಲಿ ಈಗ ಅಭ್ಯರ್ಥಿಗಳ ಆಯ್ಕೆ ಟೆನ್ಷನ್ಗಿಂತ ಈ ಕ್ಷೇತ್ರದ ಉಸ್ತುವಾರಿ ಯಾರು ಅನ್ನೋದೇ ದೊಡ್ಡ ತಲೆನೋವಾಗಿದ್ದು, ಉಸ್ತುವಾರಿ ರೇಸ್ನಲ್ಲಿ ಪೈಪೋಟಿ ಹೆಚ್ಚಾಗಿದೆ. ಉಸ್ತುವಾರಿ ರೇಸ್ನಲ್ಲಿ ಸಾಹುಕಾರ್. ಶಿಗ್ಗಾವಿ ಬಾಗಲಕೋಟೆ ಬೈ ಎಲೆಕ್ಷನ್ಗಳನ್ನ ಗೆಲ್ಲಿಸಿಕೊಂಡು ಬಂದಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಹಿರಿಯೂರು ಉಸ್ತುವಾರಿ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದ ನಂತರ ಅಹಿಂದ ನಾಯಕರಾಗಿ ಮುನ್ನೆಲೆಗೆ ಬರಲು ಈ ಹಿರಿಯೂರು ಬೈ ಎಲೆಕ್ಷನ್ ಗೆಲುವು ಸತೀಶ್ ಜಾರಕಿಹೊಳಿಗೆ ದೊಡ್ಡ ಬೂಸ್ಟರ್ ಡೋಸ್ ಆಗಲಿದೆ. ಅಲ್ಲದೆ ಉಪಚುನಾವಣೆಯಲ್ಲಿ ಗೆಲುವಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗುವ ಪ್ರಯತ್ನದಲ್ಲಿದ್ದಾರೆ. ಮತ್ತೆ ಪಾಲಿಟಿಕ್ಸ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರಾ ಡಿಕೆ ಬ್ರದರ್? ಇತ್ತ ಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಹಿರಿಯೂರಿನ ಉಸ್ತುವಾರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಕೆ ಆಪ್ತನ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವ ಮೂಲಕ ಸೋಲಿನ ಹಾದಿ ಬಿಟ್ಟು ಗೆಲುವಿನ ರೂವಾರಿ ಆಗಲು ಪ್ಲಾನ್ ಮಾಡಿದ್ದಾರೆ. ಆದ್ದರಿಂದ ಡಿಕೆ ಸುರೇಶ್ ಕೂಡ ಹಿರಿಯೂರು ಉಸ್ತುವಾರಿ ರೇಸ್ನಲ್ಲಿ ಪ್ರಬಲ ಕಂಟೆಂಡರ್ ಆಗಿದ್ದಾರೆ. ಸೈಡ್ ಲೈನ್ನಿಂದ ಮೈನ್ ಸ್ಟೇಜ್ಗೆ ಬರಲು ಪರಂ ಪ್ಲಾನ್. ಇನ್ನು ಖುದ್ದು ಡಿಸಿಎಂ ಆಗಿದ್ರೂ ಸಹ ಪಕ್ಷದಲ್ಲಿ ಪರಮೇಶ್ವರ್ ಸೈಡ್ ಲೈನ್ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದ್ರಿಂದ ಹಿರಿಯೂರಲ್ಲಿ ಎಸ್ಸಿ ಮತಗಳು ಹೆಚ್ಚಿರೋ ಕಾರಣ ತಾನು ಉಸ್ತುವಾರಿ ಆಗಿ ಆ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬಂದ್ರೆ ಪಕ್ಷದಲ್ಲಿ ತಮ್ಮ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನೋ ಪ್ಲಾನ್ ಪರಮೇಶ್ವರ್ ಅವರದ್ದಾಗಿದೆ. ಆದ್ರಿಂದ ಅವರು ಸಹ ಈ ಉಸ್ತುವಾರಿ ರೇಸ್ನಲ್ಲಿ ಒಬ್ಬರಾಗಿದ್ದಾರೆ. ಹೀಗೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಹಿರಿಯೂರು ಅಭ್ಯರ್ಥಿ ಘೋಷಣೆಗಿಂತ ಈ ಕ್ಷೇತ್ರಕ್ಕೆ ಯಾರನ್ನ ಉಸ್ತುವಾರಿ ಮಾಡಬೇಕು ಅನ್ನೋ ಟೆನ್ಷನ್ ಶುರುವಾಗಿದೆ. ಇಲ್ಲಿ ಗೆಲ್ಲುವ ಕಿಂಗ್ಗಿಂತ ಕಿಂಗ್ ಮೇಕರ್ಗಾಗಿ ಪೈಪೋಟಿ ಶುರುವಾಗಿದೆ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ಮಾಡಲಿದೆ ಕಾದ್ ನೋಡಬೇಕು. ಸೊ 2 ಬೈ ಎಲೆಕ್ಷನ್ಸ್ ಅಲ್ಲಿ ಧಾರವಾಡಕ್ಕಿಂತ ಹಿರಿಯೂರು ಹೆಚ್ಚು ಸದ್ದು ಮಾಡ್ತಾ ಇದೆ. ಅದರಲ್ಲೂ ಹಿರಿಯೂರು ಕ್ಯಾಂಡಿಡೇಚರ್ಗಲ್ಲ, ಬದಲಾಗಿ ಬೈ ಎಲೆಕ್ಷನ್ ಉಸ್ತುವಾರಿಗಾಗಿನೇ ಪೈಪೋಟಿ ಶುರುವಾಗ್ಬಿಟ್ಟಿದೆ ಅಂತ. ಸೊ ಯಾರ್ಯಾರು ಪೈಪೋಟಿನಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ ಜಾರಕಿಹೊಳಿ ಸತೀಶ್, ಡಿ ಕೆ ಸುರೇಶ್ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ 3 ಜನರ ನಡುವೆ ಪೈಪೋಟಿ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಹಿರಿಯೂರು ಎಲೆಕ್ಷನ್ನ ಇಂಟೆನ್ಸಿಟಿ ಎಷ್ಟಿರಬೇಕು ಅಂತ. ಶಿಗ್ಗಾವಿ ಬಾಗಲಕೋಟೆಯನ್ನು ಗೆಲ್ಲಿಸಿದ ಕೀರ್ತಿ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಅವರು ಅದನ್ನು ನಾನು ಅಂತ ತುಂಬ ಕ್ಲೈಮ್ ಮಾಡ್ಕೊಳ್ಳದೆ ಹೋದರೂ ಕೂಡ ಸಿಕ್ಕಾಪಟ್ಟೆ ಒಂದು ಅಂಡರ್ ಕರೆಂಟ್ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ಹಿರಿಯೂರು ಗೆಲ್ಲಿಸ್ಕೊಂಡು ಬಂದರೆ ಮತ್ತಷ್ಟು ವರ್ಚಸ್ಸು ಜಾಸ್ತಿ ಆಗತ್ತೆ. ಗೆಲುವಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗುವ ಪ್ರಯತ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರಾ? ಮತ್ತೊಂದು ಕಡೆ ಅಹಿಂದ ನಾಯಕರಾಗಿ ಮುನ್ನೆಲೆಗೆ ಬರೋದಕ್ಕೆ ಈ ಹಿರಿಯೂರು ಉಸ್ತುವಾರಿ ಇನ್ನಷ್ಟು ಸಹಾಯ ಮಾಡುತ್ತೆ ಅಂತ ಹೇಳಲಾಗಿದೆ. ಡಿಕೆಶಿ ನಂತರ ಟ್ರಬಲ್ ಶೂಟರ್ ಆಗುವ ಹಾದಿಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರಾ? ರಾಜ್ಯ ರಾಜಕಾರಣಕ್ಕೆ ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಎಂಟ್ರಿ ಕೊಡೋದಕ್ಕೆ ಬಯಸ್ತಾ ಇದ್ದಾರಾ? ಇನ್ನು ಹಿರಿಯೂರು ಉಸ್ತುವಾರಿ ಮೇಲೆ ಡಿ ಕೆ ಸುರೇಶ್ ಕಣ್ಣು ಹಾಕಿರೋದು ಅಂದ್ರೆ ಅದು ಒಂದು ಲೀಡ್ ಕೊಡುತ್ತೆ ಅಂತ. ಸೋಲಿನ ಹಾದಿ ಬಿಟ್ಟು ಗೆಲುವಿನ ರೂವಾರಿ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಾ? ಇನ್ನು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಉಸ್ತುವಾರಿ ವಹಿಸ್ಕೊಳ್ಳೋದಕ್ಕೆ, ಹಿರಿಯೂರು ಎಲೆಕ್ಷನ್ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದಲ್ಲಿ ಸೈಡ್ ಲೈನ್ ಆಗ್ತಿದ್ದಾರೆ ಅನ್ನೋ ಗುಸುಗುಸು ಮಾತಿದೆ. ಅದನ್ನು ಮೀರೋದಕ್ಕೆ ಇದು ಒಂದು ದಾರಿ ಆಗತ್ತಾ? ಎಸ್ಸಿ ಮತ ಸೆಳೆದು ಹಿರಿಯೂರು ಗೆಲ್ಲಿಸಿದ್ರೆ ಮತ್ತಷ್ಟು ವರ್ಚಸ್ಸು ಹೆಚ್ಚಾಗತ್ತೆ. ಸೊ ಈ ಎಲ್ಲ ಲೆಕ್ಕಾಚಾರಗಳು ಈಗಲೇ ಹಿರಿಯೂರು ಬೈ ಎಲೆಕ್ಷನ್ ಉಸ್ತುವಾರಿ ವಿಚಾರದಲ್ಲಿ ಇರ್ತಕ್ಕಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ, ಹಿರಿಯೂರು ಬೈ ಎಲೆಕ್ಷನ್ ಈ ಸಾರಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಉಸ್ತುವಾರಿ ಯಾರಾಗಬೇಕು ಅನ್ನೋದ್ರಿಂದ ಹಿಡಿದು ಈ ಕಡೆ ಬಿಜೆಪಿ ಜೆಡಿಎಸ್ ಪಾಳ್ಯದಲ್ಲಿ ಅಭ್ಯರ್ಥಿತನದವರೆಗೆ ಏನೆಲ್ಲ ಹೇಳ್ಬೋದು? ಶ್ರೀಲಕ್ಷ್ಮಿ, ಬಹುಶಃ
ಹಿರಿಯೂರು ಚುನಾವಣೆ ಬಹುಶಃ ಧಾರವಾಡ ಗ್ರಾಮೀಣಕ್ಕಿಂತಲೂ ಅತಿ ಹೆಚ್ಚು ಒಂದು ರೀತಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕಾಗಿ ಅಂದರೆ ನೋಡಿ, ಇದು ಉಸ್ತುವಾರಿ ಅಷ್ಟೇ ಅಲ್ಲ, ಉಸ್ತುವಾರಿ ಅಷ್ಟೇ ಅದನ್ನು ಮೀರಿ ಈಗ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ಮುಂದುವರೆದಿದೆ. ಆದರೆ ಉಸ್ತುವಾರಿ ಯಾಕೆ ಮುಖ್ಯ ಅಂದರೆ ನೋಡಿ, ಸತೀಶ್ ಜಾರಕಿಹೊಳಿ ಅವರು ವಿಚಾರಣೆ ಮಾತಾಡೋಣ. ಅವರು ಈಗ ಶಿಗ್ಗಾವಿಯಲ್ಲಿ ಉಸ್ತುವಾರಿ ತೊಗೊಂಡಿದ್ರು, ಉಸ್ತುವಾರಿ ತೆಗೆದುಕೊಂಡು ಅಲ್ಲಿ ಗೆಲ್ಲಿಸಿದ್ರು ಯಾಸೀನ್ ಪಠಾಣ್ ಅವ್ರನ್ನ. ಸೊ ಆ ಕ್ರೆಡಿಟನ್ನ ಹೈಕಮಾಂಡ್ ಮುಂದೆ ಕ್ಲೈಮ್ ಮಾಡಿಕೊಂಡ್ರು. ಅದಾದ ನಂತರ ಬಾಗಲಕೋಟೆ ಹಾಗೂ ದಾವಣಗೆರೆ ಎಲೆಕ್ಷನ್ ಆಯಿತು. ಅವಾಗ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆ ಚುನಾವಣೆ ಉಸ್ತುವಾರಿ ತೊಗೊಂಡ್ರು, ದಾವಣಗೆರೆದು ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿದ್ರು. ಆಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು. ಸೊ ಆ ಕಾರಣಕ್ಕಾಗಿ ಬಹಳ ಮುಖ್ಯ ಆಗಿತ್ತು ಎರಡು ಕ್ಷೇತ್ರಗಳದ್ದು. ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಯಲ್ಲಿ ಏನು ಮಾಡಿದ್ರು, ಅಲ್ಲಿ ನೇರ ಉಸ್ತುವಾರಿ ತಗೊಳ್ಳಿಲ್ಲ. ಅಲ್ಲಿ RB ತಿಮ್ಮಾಪುರ ಅವರು ಉಸ್ತುವಾರಿ, ಇವರು ಅವ್ರ ಜೊತೆಗೆ ನಿಂತು ಇಡೀ ಚುನಾವಣೆಯನ್ನು ಇವರೇ ನಿರ್ವಹಣೆ ಮಾಡಿದ್ರು ಅಂತ ಅದನ್ನೇ ಹೇಳ್ತಾ ಇದ್ರು. ನಮಗೆ ಉಸ್ತುವಾರಿ ಕೊಡದೇ ಇದ್ರು ನಾವು ಉಸ್ತುವಾರಿ ತಗೋತೀವಿ ಅಂತ ಹೇಳ್ತಾ ಇದ್ರು. ಮೊನ್ನೆ ಪ್ರೆಸ್ ಮೀಟಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು, ಉಸ್ತುವಾರಿ ನಮಗೆ ನೇರವಾಗಿ ನೀವೇ ಉಸ್ತುವಾರಿ ಅಂತಲೇ ಅಧಿಕೃತವಾಗಿ ನಮಗೇನು ಪ್ರಕಟಣೆ ಹೊಡಬೇಕು ಅಂತ ಇಲ್ಲ, ನಾವು ಉಸ್ತುವಾರಿ ತಗೊಂಡು ಆ ಚುನಾವಣೆಯನ್ನು ಕೆಲಸ ಮಾಡಿದ್ದೀವಿ, ಮುಂದೆಯೂ ಮಾಡ್ತೀವಿ ಅನ್ನೋ ಮಾತು ಹೇಳ್ತಾ ಇದ್ರು. ಆದರೆ ಈ ಚುನಾವಣೆ ಯಾಕೆ ಮುಖ್ಯ ಆಗುತ್ತೆ ಅಂದರೆ ನಾಯಕತ್ವ ಬದಲಾವಣೆಯ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ನಡೀತಾ ಇರುವಂತಹ ಮೊಟ್ಟ ಮೊದಲ ಉಪಚುನಾವಣೆ. ಹೀಗಾಗಿ ಇದು ಡಿ ಕೆ ಶಿವಕುಮಾರ್ ಅವರಿಗೂ ಪ್ರತಿಷ್ಠೆಯ ಪ್ರಶ್ನೆ. ಮತ್ತೊಂದು ಕಡೆ ಅಪೋಸಿಷನ್ ಕೂಡ ನಾಯಕತ್ವ ಬದಲಾವಣೆಯ ನಂತರ ಕಾಂಗ್ರೆಸ್ನ ಪ್ರಭಾವ ಕಡಿಮೆ ಆಗಿದೆ ಅನ್ನೋದನ್ನು ತೋರಿಸಲಿಕ್ಕೆ ನಾವೊಂದು ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ BJP JDS ಒಟ್ಟಾಗಿದೆ. ಅದಕ್ಕೆ ನೋಡಿ, ಕುಮಾರಸ್ವಾಮಿ ಅವರ ಹೆಸರೇ ಕೇಳಿಬಂತು ಹಿರಿಯೂರಿಗೆ. ಕುಮಾರಸ್ವಾಮಿಯವರು ಅವರೇ ಅಭ್ಯರ್ಥಿ ಆಗ್ತಾರೋ ಬಿಡ್ತಾರೋ ಜವಾಬ್ದಾರಿ ಅಂತ ಅವ್ರು ತಗೋತಾರೆ. ಯಾಕೆ ಅಂದರೆ ನೋಡಿ, ಅಲ್ಲಿ JDSಗೆ ನಿಮಗೆ ಆ ಭಾಗದಲ್ಲಿ ಬಹುಶಃ ಒಂದಷ್ಟು ಗಣನೀಯ ಪ್ರಮಾಣದ ಮತಗಳು ಬಂದಿದೆ ಅಂದರೆ ಅದು ಹಿರಿಯೂರಿನಲ್ಲೇ. ಯಾಕಂದರೆ 2018ರಲ್ಲಿ JDS 42,000 ಓಟ್ ತೊಗೊಂಡಿತ್ತು. ಕಳೆದ ಚುನಾವಣೆಯಲ್ಲಿ 23ರಲ್ಲಿ ಸುಮಾರು 30,000 ಚಿಲ್ಲರೆ ಓಟ್ ತೊಗೊಂಡಿದ್ರು ಅವರು. ಹೀಗಾಗಿ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಹಾಗಾದರೆ ಈಗ JDSಗೆ ಹೋಗುತ್ತಾ BJPಗೆ ಹೋಗುತ್ತಾ ಅನ್ನೋದ್ರ ಮೇಲೆ ಅದರ ಉಸ್ತುವಾರಿ ತೀರ್ಮಾನ ಆಗುತ್ತೆ. ಆದರೆ ಇಲ್ಲಿ ಇವರ್ ರೈಟ್, ಡಾಕ್ಟರ್ G ಪರಮೇಶ್ವರ್ ಅವರಾಗಿರ್ಬೋದು, DK ಸುರೇಶ್ ಆಗಿರ್ಬೋದು, ಹಾಗೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು, ಮೂವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಯಾರನ್ನ ಹೈಕಮಾಂಡ್ ಚೂಸ್ ಮಾಡುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ನೋಡಿ, ಉಸ್ತುವಾರಿಯನ್ನು ಕೊಡುವಾಗ ಆ ಕ್ಷೇತ್ರದಲ್ಲಿ ಸಮುದಾಯವಾರು ಮತಗಳನ್ನ ಕೂಡ ನೋಡ್ತಾ ಹೋಗ್ತಾರೆ. ನೀವು ಹಾಗೆ ನೋಡ್ಲಿಕ್ಕೆ ಹೋದರೆ ಅಲ್ಲಿ ಗೆಲ್ತಾ ಇದ್ರಲ್ಲ, ಈಗ ಲಾಸ್ಟ್ MLA ಆಗಿದ್ರಲ್ಲ ಯಾರು, ಸುಧಾಕರ್ ಅವರು ಜೈನ ಸಮುದಾಯಕ್ಕೆ ಸೇರಿದವರು. ನೀವು ಹುಡುಕ್ ನೋಡಿದ್ರು ಅಲ್ಲಿ ನಿಮಗೆ 1,000 ಓಟ್ ಸಿಗಲ್ಲ, ಬಟ್ ಅವ್ರು MLA ಆಗ್ತಾಯಿದ್ರು. ಹಾಗೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಇದ್ದಾರಲ್ಲ, ಕೃಷ್ಣಪ್ಪನವ್ರ ಮಗಳು, ಅವರು 2018ರಲ್ಲಿ MLA ಆಗಿದ್ದರು, 77,000 ಓಟ್ ತಗೊಂಡಿದ್ರು. ಕಳೆದ ಚುನಾವಣೆಯಲ್ಲಿ ಅವರು ಸೆಕೆಂಡ್ ಪ್ಲೇಸ್, 2 ಬಾರಿ BJPಯಿಂದ ಸ್ಪರ್ಧೆ ಮಾಡಿದ್ದು. ಈಗ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ. ಸೊ ಅವರು ಈಗ ಕಾಂಗ್ರೆಸ್ಸಲ್ಲಿದ್ದರೂ ಕೂಡ ಅಲ್ಲಿ ಗೊಲ್ಲ ಸಮುದಾಯದ ಮತಗಳು ಗಣನೀಯ ಪ್ರಮಾಣದಲ್ಲಿ ಇದೆ ಅನ್ನುವ ಕಾರಣಕ್ಕಾಗಿ ಅವ್ರ ಹೆಸರು ಮುನ್ನೆಲೆಗೆ ಬಂದಿದೆ. ಆದರೆ ಉಸ್ತುವಾರಿ ಅಂತ ನೋಡ್ಲಿಕ್ಕೆ ಹೋದರೆ ನಿಮಗಲ್ಲಿ ಸಹಜವಾಗಿ ಯಾರು ಸ್ವಲ್ಪ ದಲಿತ ಸಮುದಾಯದವರು ಇದ್ದಾರೆ ಅಂಥವರಿಗೆ ಕೊಡ್ತಾರೆ ಉಸ್ತುವಾರಿನ. ಆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಯಲ್ಲಿದೆ. ಆದರೆ ಸತೀಶ್ ಜಾರಕಿಹೊಳಿ ಅವರೇ ಹೇಳ್ಕೊಂಡ ಹಾಗೆ ಅವರಿಗೆ ಉಸ್ತುವಾರಿ ಕೊಡದೇ ಇದ್ದರೂ ನಾನು ಉಸ್ತುವಾರಿ ತಗೊಳ್ಳೋನೆ ಅನ್ನುವಂಥ ಸಂದೇಶ ಏನು ಕೊಟ್ಟಿದ್ದಾರಲ್ಲ, ಆ ರೀತಿ ಜವಾಬ್ದಾರಿ ತೊಗೊಂಡವರು ಚುನಾವಣೆಯನ್ನು ಮಾಡುವ ಲಕ್ಷಣಗಳು ಗೋಚರಿಸ್ತಾ ಇವೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಂದ್ರ ಉಪ್ಪಂದ ಡೀಟೇಲ್ಸ್ಗಾಗಿ.